ಖಂಡಿತ ಇದು ಒಂದು ನಿಜವಾದ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರಭುಗಳು ಅಂತ ಒಂದು ಫೀಲ್ ಆಗೋದೇ ಈ ಒಂದು ದಿನ. ಸೊ ಭಾಳ ಮುಖ್ಯವಾದ ದಿನ ಇದು. ತುಂಬ ಜನ ಬರ್ತಿದ್ದಾರೆ ಇವಾಗ, ಖಂಡಿತ ಬರ್ತಾ ಇದ್ದಾರೆ. ಒಂದು ಹೋಪ್ಸ್ ಬಂದಿದೆ ಎಲ್ಲರಿಗೂ. ಆಮೇಲೆ ಮಹತ್ವನೂ ಗೊತ್ತಿದೆ ಎಲ್ಲರಿಗೂ. ಈ ಪ್ರಜಾಪ್ರಭುತ್ವ ಇದೊಂದು ದಿನ ವೋಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಖಂಡಿತ ಎಲ್ಲರೂ ಬರ್ತಾರೆ. ಬೆಂಗಳೂರಲ್ಲಿ ಸ್ವಲ್ಪ ಅದು ಯಾವಾಗಲೂ ಒಂದು 50% 40% ಆ ಥರ ಆಗುತ್ತೆ. ದಯವಿಟ್ಟು ಈ ಸತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ಪೆಷಲಿ ಯುವಕರು ಯುವತಿಯರು ಬಂದು ವೋಟ್ ಮಾಡಿ, ವೋಟ್ ಚಲಾಯಿಸಿ. ನೀವು ದಾನ ಮಾಡಬೇಡಿ. ಇಲ್ಲ, ಖಂಡಿತ ಅದನ್ನ ಈ ಟೈಮಲ್ಲಿ ಹೇಳೋದು ಸರಿ ಇರಲ್ಲ. ಯಾಕಂದರೆ ಈ ದಿನ ಒಂದು ಪ್ರಜೆಗಳ ದಿನ ಇದು ಯಾವುದೇ ಪಕ್ಷದ ದಿನ ಅಲ್ಲ, ಪ್ರಚಾರದ ದಿನ ಅಲ್ಲ ಇದು. ಸೊ ಪ್ರಜೆಗಳು ವಿಚಾರ ಮಾಡಿ ವಿಚಾರಕ್ಕೆ ಮತ ಹಾಕ್ಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಓಕೆ ಸರ್, ಬ್ಯಾಲೆಟ್ ಪೇಪರ್ ಇಂದ ಡಿಜಿಟಲ್ ಆಗಿ ಬಂದಿದ್ದೀವಿ ನಾವು. ಚಾಮರಾಜಪೇಟೆ ನೆನಪುಗಳೇನಾದ್ರು ಕಾಡುತ್ತಾ ಈಗ? ಇಲ್ಲ, ಖಂಡಿತ ಪ್ರತಿಯೊಂದು ಪ್ರಜಾಪ್ರಭುತ್ವ ದಿನನೂ ಕೂಡ ಹಚ್ಚ ಹಸಿರಾಗಿದೆ ನನ್ನ ಮನಸ್ಸಲ್ಲಿ. ಮೊದಲನೇ ಸತಿ ವೋಟ್ ಹಾಕಿದಿಂದ ಇಲ್ಲಿವರೆಗೂ ಕೂಡ ತುಂಬ ಆವಾಗ ತುಂಬ ತಿಳ್ಕೊಂಡಿರಲಿಲ್ಲ ಈ ವ್ಯವಸ್ಥೆ ಬಗ್ಗೆ. ಸ್ವಲ್ಪ ಹೋಗ್ತಾ ಹೋಗ್ತಾ ಸ್ವಲ್ಪ ತಿಳ್ಕೊಂತ ಎಷ್ಟು ಮಹತ್ವ ಈ ದಿನ ಅಂತ ಗೊತ್ತಾಗುತ್ತೆ ಆ್ಯಕ್ಚುಲಿ. ಸರ್, ಈಗ ಯುವಕರಿಗಿಂತ ಜಾಸ್ತಿ ಜನ ವೃದ್ಧರೇ ಬಂದು ಜಾಸ್ತಿ ವೋಟ್ ಹಾಕ್ತಿರೋದು ಕಾಣಿಸುತ್ತೆ. ಯಾಕಂದ್ರೆ ಯುವಕರಲ್ಲಿ ಅಷ್ಟಾಗಿ ಜಾಗೃತಿ ಇದೆ. ಅವ್ರಿಗೆ ಗೂನ್ ಬಗ್ಗೋದಾಗ ಅವ್ರಿಗೂ ಅರ್ಥ ಆಗುತ್ತೆ ನಮ್ಮ ವೋಟ್ ಬಹಳ ಮುಖ್ಯ ಅಂತ. ಯಾಕಂದ್ರೆ ಸ್ವಲ್ಪ ಬೇಗ ಅರ್ಥ ಆದ್ರೆ ಒಳ್ಳೇದು, ಇಲ್ಲಾಂದ್ರೆ ಬೇಗ ಬೆನ್ನು ಬಗ್ಗೋಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳಿ. ಬಹಳ ಮುಖ್ಯ ನೀವು ವೋಟ್ಗಳು ಮಾಡೋದು, ಎಸ್ಪೆಷಲಿ ಯಂಗ್ಸ್ಟರ್ಸ್ಗಳು. ದಯವಿಟ್ಟು ಇವತ್ತೇನೋ ಒಂದು ದಿನ ರಜಾ ಹಾಕ್ಕೊಳ್ತೀನಿ, ಎಂಜಾಯ್ ಮಾಡ್ತೀನಿ ಅನ್ನೋದಲ್ಲ. ಈ ಒಂದು ದಿನ ನೀವು ನಿಮ್ಮ ಸಮಯ ನೀಡಲೇಬೇಕು. ಬೇಕಾದ್ರೆ ಇನ್ನೂ 5 ವರ್ಷಗಳ ಕಾಲ ನೀವು ನೆಮ್ಮದಿಯಾಗಿರ್ಬೇಕಾದ್ರೆ ಈ ಒಂದು ದಿನ ಕರೆಕ್ಟಾಗಿ ವಿಚಾರಗಳಿಗೆ ಮತ ಚಲಾಯಿಸ್ಬೇಕು ನೀವು. ಸರ್, ಈಗ ಎಷ್ಟೇ ಜಾಗೃತಿ ಮಾಡಿದ್ರು ಕೂಡ ಜನ ಮತಗಟ್ಟೆ ಬರ್ತಾ ಇಲ್ಲ. ಏನೋ ಜನ ಎಂಜಾಯ್ ಮಾಡುವಂತ ಮನಸ್ಥಿತಿಲೇ ಇದ್ದಾರೆ. ಸೊ ಆದ್ರೆ ಕಡ್ಡಾಯ ಮತದಾನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅದು ನಿಜಕ್ಕೂ ಬೇಕು ಅಂತ ಅನ್ಸುತ್ತಾ? ಕಡ್ಡಾಯ ಮತದಾನ ಡೆಮಾಕ್ರಸಿ ಅನ್ನೋದು, ಪ್ರಜಾಪ್ರಭುತ್ವ ಅನ್ನೋದು, ಆ ಫ್ರೀಡಮ್ ಅನ್ನೋದೇ ಏನಂದ್ರೆ ಅವ್ರವ್ರ ಇದದು. ಕೆಲವರಿಗೆ ಇದೇ ಬೇಡ, ಈ ಸಿಸ್ಟಮೇ ಬೇಡ ಅಂದ್ರೂ ಕೂಡ ಅದನ್ನು ನಾವು ಒಪ್ಕೊಬೇಕು. ಅದಕ್ಕೆ ಪ್ರಜಾಪ್ರಭುತ್ವ ಅನ್ನೋದು. ಪ್ರಭುಗೆ ಹೋಗ್ಬಿಟ್ಟು ನೀನು ಹಿಂಗೆ ಮಾಡು ಅಂದ್ರೆ ಅದು ಪ್ರಜಾಪ್ರಭುತ್ವ ಅಲ್ಲ, ಡಿಕ್ಟೇಟರ್ಶಿಪ್ ಆಗುತ್ತೆ ಅಲ್ವಾ. ಯಾವತ್ತೂ ಕೂಡ ಈ ಒಂದು ವಿಷಯದಲ್ಲಿ ಖಂಡಿತ ನೀವು ಹಾಕ್ಲೇಬೇಕು, ಆದ್ರೆ ಹೇಳಕ್ಕಾಗಲ್ಲ. ಬಟ್ ಹಾಕಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಈ ಒಂದು ದಿನ ನೀವು ರಾಜರಾಗಿ ಒಂದು ಫೀಲ್ ಮಾಡೋ ದಿನ ಇದು. ಸೊ ರಾಜರಾಗಿ ಈ ಒಂದು ದಿನ ಮತ ಚಲಾಯಿಸಿ. ದಯವಿಟ್ಟು ಕೇರ್ಲೆಸ್ ಬೇಡ ಈ ಒಂದು ದಿನ.